ಗಣಿನಾಡು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಕೋಳಿ ಕಾಳಗದ ಜೂಜಾಟ ಜೋರಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜನರಿಗೆ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ ಇಲ್ಲಿವರೆಗೂ ಜನ ಅಲರ್ಟ್ ಆಗ್ತಾ ಇಲ್ಲ. ಗಡಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಏನೋ ಆಂಧ್ರ ಪ್ರದೇಶದ ಗಡಿ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಕೆಲವು ಕಡೆ ಇನ್ನೂ ಕೂಡ ಕೋಳಿಗಳ ಜೂಜಾಟ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಮೇಲಿಂದ ಮೇಲೆ ಏನು ದಾಳಿಗಳನ್ನ ಮಾಡ್ತಿದ್ದಾರೆ. ಈಗಲೂ ಕೂಡ ಗಣಿನಾಡು ಬಳ್ಳಾರಿಯಲ್ಲಿ ಅಕ್ರಮವಾಗಿ ಕೋಳಿ ಜೂಜಾಟವನ್ನ ನಡೆಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಒಂದು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನೂರಾರು ಜನ ಆ ಒಂದು ಕೋಳಿ ಏನು ಕಾಳಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವರನ್ನೆಲ್ಲರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಬೈಕ್ಗಳನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಕೋಳಿ ಕಾಳಗದಲ್ಲಿ ಭಾಗಿಯಾಗಿದ್ದವರ ಬೈಕ್ಗಳು. ಸುಮಾರು 12 ಬೈಕ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಾರು, ಒಂದು ಟ್ರ್ಯಾಕ್ಸ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಎಲ್ಲ ವೆಹಿಕಲ್ಗಳು ಏನಿದ್ದಾವೆ ಆ ಕೋಳಿ ಕಾಳಗ ನಡೀತಾ ಇರತಕ್ಕಂಥ ಅಲ್ಲಿಪುರ ಗ್ರಾಮದ ಒಂದು ತೋಟದ ಮನೆಯಲ್ಲಿ ಇದ್ದವು, ತೋಟದಲ್ಲಿ ಇದ್ವು. ಯಾವಾಗ ಪೊಲೀಸರು ಎಂಟ್ರಿ ಆಗ್ತಾರೆ ಅವರೆಲ್ಲರೂ ಕೂಡ ಜನ ಅದರಲ್ಲಿ ಏನೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಇವುಗಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಈ ದೃಶ್ಯದಲ್ಲಿ ನೋಡಿದ್ರ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರ ಈಗ ಸುಪರ್ದಿಗೆ ಈ ಎಲ್ಲ ಬೈಕ್ಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಅವೆಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡು ಬಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಅವರೆಲ್ಲರೂ ಕೂಡ ಓಡೋಗಿದ್ದಾರೆ. ಹೀಗಾಗಿ ಸುಮಾರು 12 ಬೈಕ್ಗಳು, ಒಂದು ಕಾರು, ಜೊತೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 17 ಜನರ ವಿರುದ್ಧ ಈಗ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಈಗ FIR ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಜೂಜಾಟವನ್ನು ಆಡಬೇಡಿ ಅಂತ ಪೊಲೀಸರು ಎಷ್ಟೇ ಅವೇರ್ನೆಸ್ಸನ್ನು ಮೂಡಿಸಿದ್ರು ಕೂಡ ಇದೇ ರೀತಿಯಾಗಿ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಟ್ರ್ಯಾಕ್ಸ್ ಇದೆ, ಜೊತೆಗೆ ಒಂದು ಕ್ರೇಟಾ ಕಾರ್ ಇರ್ತಕ್ಕಂಥದ್ದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನ ಇದೆ. ಇವೆಲ್ಲವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾಕಾಗಿ ಅಂದರೆ ಜೂಜಾಟದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದಷ್ಟು ಹಣವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ವಾಹನಗಳನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಕೇವಲ ಅವೇರ್ನೆಸ್ಗಾಗಿ ಬಾಯಿ ಮಾತಿನಿಂದ ಹೇಳಿದರೆ ಯಾರು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಕಾನೂನು ರೀತಿಯಾಗಿ ಪೊಲೀಸರು ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಲಾದರೂ ಗಣಿನಾಡು ಬಳ್ಳಾರಿಯಲ್ಲಿ ನಡೀತಾ ಇದ್ದ ಕೋಳಿ ಕಾಳಗದ ಜೂಜಾಟ ಏನಿದೆ ಅದು ನಿಲ್ಲುತ್ತಾ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಕೋಳಿ ಕಾಳಗದ ಜೂಜಾಟ ಜೋರಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜನರಿಗೆ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ ಇಲ್ಲಿವರೆಗೂ ಜನ ಅಲರ್ಟ್ ಆಗ್ತಾ ಇಲ್ಲ. ಗಡಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಏನೋ ಆಂಧ್ರ ಪ್ರದೇಶದ ಗಡಿ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಕೆಲವು ಕಡೆ ಇನ್ನೂ ಕೂಡ ಕೋಳಿಗಳ ಜೂಜಾಟ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಮೇಲಿಂದ ಮೇಲೆ ಏನು ದಾಳಿಗಳನ್ನ ಮಾಡ್ತಿದ್ದಾರೆ. ಈಗಲೂ ಕೂಡ ಗಣಿನಾಡು ಬಳ್ಳಾರಿಯಲ್ಲಿ ಅಕ್ರಮವಾಗಿ ಕೋಳಿ ಜೂಜಾಟವನ್ನು ನಡೆಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಒಂದು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನೂರಾರು ಜನ ಆ ಒಂದು ಕೋಳಿ ಏನು ಕಾಳಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವರನ್ನೆಲ್ಲರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಬೈಕ್ಗಳನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಕೋಳಿ ಕಾಳಗದಲ್ಲಿ ಭಾಗಿಯಾಗಿದ್ದವರ ಬೈಕ್ಗಳು. ಸುಮಾರು 12 ಬೈಕ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಾರು, ಒಂದು ಟ್ರ್ಯಾಕ್ಸ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಎಲ್ಲ ವೆಹಿಕಲ್ಗಳು ಏನಿದ್ದಾವೆ ಆ ಕೋಳಿ ಕಾಳಗ ನಡೀತಾ ಇರತಕ್ಕಂಥ ಅಲ್ಲಿಪುರ ಗ್ರಾಮದ ಒಂದು ತೋಟದ ಮನೆಯಲ್ಲಿ ಇದ್ದವು, ತೋಟದಲ್ಲಿ ಇದ್ವು. ಯಾವಾಗ ಪೊಲೀಸರು ಎಂಟ್ರಿ ಆಗ್ತಾರೆ ಅವರೆಲ್ಲರೂ ಕೂಡ ಜನ ಅದರಲ್ಲಿ ಏನೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಇವುಗಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಈ ದೃಶ್ಯದಲ್ಲಿ ನೋಡಿದ್ರ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರ ಈಗ ಸುಪರ್ದಿಗೆ ಈ ಎಲ್ಲ ಬೈಕ್ಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಅವೆಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡು ಬಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಅವರೆಲ್ಲರೂ ಕೂಡ ಓಡೋಗಿದ್ದಾರೆ. ಹೀಗಾಗಿ ಸುಮಾರು 12 ಬೈಕ್ಗಳು, ಒಂದು ಕಾರು, ಜೊತೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 17 ಜನರ ವಿರುದ್ಧ ಈಗ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಈಗ FIR ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಜೂಜಾಟವನ್ನು ಆಡಬೇಡಿ ಅಂತ ಪೊಲೀಸರು ಎಷ್ಟೇ ಅವೇರ್ನೆಸ್ಸನ್ನು ಮೂಡಿಸಿದ್ರು ಕೂಡ ಇದೇ ರೀತಿಯಾಗಿ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಟ್ರ್ಯಾಕ್ಸ್ ಇದೆ, ಜೊತೆಗೆ ಒಂದು ಕ್ರೇಟಾ ಕಾರ್ ಇರ್ತಕ್ಕಂಥದ್ದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನ ಇದೆ. ಇವೆಲ್ಲವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾಕಾಗಿ ಅಂದರೆ ಜೂಜಾಟದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದಷ್ಟು ಹಣವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ವಾಹನಗಳನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಕೇವಲ ಅವೇರ್ನೆಸ್ಗಾಗಿ ಬಾಯಿ ಮಾತಿನಿಂದ ಹೇಳಿದರೆ ಯಾರು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಕಾನೂನು ರೀತಿಯಾಗಿ ಪೊಲೀಸರು ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಲಾದರೂ ಗಣಿನಾಡು ಬಳ್ಳಾರಿಯಲ್ಲಿ ನಡೀತಾ ಇದ್ದ ಕೋಳಿ ಕಾಳಗದ ಜೂಜಾಟ ಏನಿದೆ ಅದು ನಿಲ್ಲುತ್ತಾ ಅನ್ನೋದನ್ನ ನಾವೀಗ
ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಕೋಳಿ ಕಾಳಗದ ಜೂಜಾಟ ಜೋರಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜನರಿಗೆ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ ಇಲ್ಲಿವರೆಗೂ ಜನ ಅಲರ್ಟ್ ಆಗ್ತಾ ಇಲ್ಲ. ಗಡಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಏನೋ ಆಂಧ್ರ ಪ್ರದೇಶದ ಗಡಿ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಕೆಲವು ಕಡೆ ಇನ್ನೂ ಕೂಡ ಕೋಳಿಗಳ ಜೂಜಾಟ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಮೇಲಿಂದ ಮೇಲೆ ಏನು ದಾಳಿಗಳನ್ನ ಮಾಡ್ತಿದ್ದಾರೆ. ಈಗಲೂ ಕೂಡ ಗಣಿನಾಡು ಬಳ್ಳಾರಿಯಲ್ಲಿ ಅಕ್ರಮವಾಗಿ ಕೋಳಿ ಜೂಜಾಟವನ್ನ ನಡೆಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಒಂದು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನೂರಾರು ಜನ ಆ ಒಂದು ಕೋಳಿ ಏನು ಕಾಳಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಬೈಕ್ಗಳನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಕೋಳಿ ಕಾಳಗದಲ್ಲಿ ಭಾಗಿಯಾಗಿದ್ದವರ ಬೈಕ್ಗಳು. ಸುಮಾರು 12 ಬೈಕ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಾರು, ಒಂದು ಟ್ರ್ಯಾಕ್ಸ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಎಲ್ಲ ವೆಹಿಕಲ್ಗಳು ಏನಿದ್ದಾವೆ ಆ ಕೋಳಿ ಕಾಳಗ ನಡೀತಾ ಇರತಕ್ಕಂಥ ಅಲ್ಲಿಪುರ ಗ್ರಾಮದ ಒಂದು ತೋಟದ ಮನೆಯಲ್ಲಿ ಇದ್ದವು, ತೋಟದಲ್ಲಿ ಇದ್ವು. ಯಾವಾಗ ಪೊಲೀಸರು ಎಂಟ್ರಿ ಆಗ್ತಾರೆ ಅವರೆಲ್ಲರೂ ಕೂಡ ಜನ ಅದರಲ್ಲಿ ಏನೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಇವುಗಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು, ಈ ದೃಶ್ಯದಲ್ಲಿ ನೋಡಿದ್ರ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರ ಈಗ ಸುಪರ್ದಿಗೆ ಈ ಎಲ್ಲ ಬೈಕ್ಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಅವೆಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡು ಬಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಅವರೆಲ್ಲರೂ ಕೂಡ ಓಡೋಗಿದ್ದಾರೆ. ಹೀಗಾಗಿ ಸುಮಾರು 12 ಬೈಕ್ಗಳು, ಒಂದು ಕಾರು, ಜೊತೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 17 ಜನರ ವಿರುದ್ಧ ಈಗ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಈಗ FIR ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಜೂಜಾಟವನ್ನು ಆಡಬೇಡಿ ಅಂತ ಪೊಲೀಸರು ಎಷ್ಟೇ ಅವೇರ್ನೆಸ್ಸನ್ನು ಮೂಡಿಸಿದ್ರು ಕೂಡ ಇದೇ ರೀತಿಯಾಗಿ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಟ್ರ್ಯಾಕ್ಸ್ ಇದೆ, ಜೊತೆಗೆ ಒಂದು ಕ್ರೇಟಾ ಕಾರ್ ಇರ್ತಕ್ಕಂಥದ್ದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನ ಇದೆ. ಇವೆಲ್ಲವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾಕಾಗಿ ಅಂದರೆ ಜೂಜಾಟದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದಷ್ಟು ಹಣವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ವಾಹನಗಳನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಕೇವಲ ಅವೇರ್ನೆಸ್ಗಾಗಿ ಬಾಯಿ ಮಾತಿನಿಂದ ಹೇಳಿದರೆ ಯಾರು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಕಾನೂನು ರೀತಿಯಾಗಿ ಪೊಲೀಸರು ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಲಾದರೂ ಗಣಿನಾಡು ಬಳ್ಳಾರಿಯಲ್ಲಿ ನಡೀತಾ ಇದ್ದ ಕೋಳಿ ಕಾಳಗದ ಜೂಜಾಟ ಏನಿದೆ ಅದು ನಿಲ್ಲುತ್ತಾ ಅನ್ನೋದನ್ನ ನಾವೀಗ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಕೋಳಿ ಕಾಳಗದ ಜೂಜಾಟ ಜೋರಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜನರಿಗೆ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ ಇಲ್ಲಿವರೆಗೂ ಜನ ಅಲರ್ಟ್ ಆಗ್ತಾ ಇಲ್ಲ. ಗಡಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಏನೋ ಆಂಧ್ರ ಪ್ರದೇಶದ ಗಡಿ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಕೆಲವು ಕಡೆ ಇನ್ನೂ ಕೂಡ ಕೋಳಿಗಳ ಜೂಜಾಟ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಮೇಲಿಂದ ಮೇಲೆ ಏನು ದಾಳಿಗಳನ್ನ ಮಾಡ್ತಿದ್ದಾರೆ. ಈಗಲೂ ಕೂಡ ಗಣಿನಾಡು ಬಳ್ಳಾರಿಯಲ್ಲಿ ಅಕ್ರಮವಾಗಿ ಕೋಳಿ ಜೂಜಾಟವನ್ನ ನಡೆಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಒಂದು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನೂರಾರು ಜನ ಆ ಒಂದು ಕೋಳಿ ಏನು ಕಾಳಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಬೈಕ್ಗಳನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇವೆಲ್ಲವೂ ಕೂಡ ಕೋಳಿ ಕಾಳಗದಲ್ಲಿ ಭಾಗಿಯಾಗಿದ್ದವರ ಬೈಕ್ಗಳು. ಸುಮಾರು 12 ಬೈಕ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಾರು, ಒಂದು ಟ್ರ್ಯಾಕ್ಸ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಎಲ್ಲ ವೆಹಿಕಲ್ಗಳು ಏನಿದ್ದಾವೆ ಆ ಕೋಳಿ ಕಾಳಗ ನಡೀತಾ ಇರತಕ್ಕಂಥ ಅಲ್ಲಿಪುರ ಗ್ರಾಮದ ಒಂದು ತೋಟದ ಮನೆಯಲ್ಲಿ ಇದ್ದವು, ತೋಟದಲ್ಲಿ ಇದ್ವು. ಯಾವಾಗ ಪೊಲೀಸರು ಎಂಟ್ರಿ ಆಗ್ತಾರೆ ಅವರೆಲ್ಲರೂ ಕೂಡ ಜನ ಅದರಲ್ಲಿ ಏನೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಇವುಗಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು, ಈ ದೃಶ್ಯದಲ್ಲಿ ನೋಡಿದ್ರ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರ ಈಗ ಸುಪರ್ದಿಗೆ ಈ ಎಲ್ಲ ಬೈಕ್ಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಅವೆಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡು ಬಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಅವರೆಲ್ಲರೂ ಕೂಡ ಓಡೋಗಿದ್ದಾರೆ. ಹೀಗಾಗಿ ಸುಮಾರು 12 ಬೈಕ್ಗಳು, ಒಂದು ಕಾರು, ಜೊತೆಗೆ ಒಂದು ಬೊಲೆರೋ ವಾಹನವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 17 ಜನರ ವಿರುದ್ಧ ಈಗ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಈಗ FIR ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಜೂಜಾಟವನ್ನು ಆಡಬೇಡಿ ಅಂತ ಪೊಲೀಸರು ಎಷ್ಟೇ ಅವೇರ್ನೆಸ್ಸನ್ನು ಮೂಡಿಸಿದ್ರು ಕೂಡ ಇದೇ ರೀತಿಯಾಗಿ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಟ್ರ್ಯಾಕ್ಸ್ ಇದೆ, ಜೊತೆಗೆ ಒಂದು ಕ್ರೇಟಾ ಕಾರ್ ಇರ್ತಕ್ಕಂಥದ್ದು, ಜೊತೆಗೆ ಇನ್ನೊಂದು ಕಡೆಗೆ ಒಂದು ಬೊಲೆರೋ ವಾಹನ ಇದೆ. ಇವೆಲ್ಲವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾಕಾಗಿ ಅಂದರೆ ಜೂಜಾಟದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದಷ್ಟು ಹಣವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ವಾಹನಗಳನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಕೇವಲ ಅವೇರ್ನೆಸ್ಗಾಗಿ ಬಾಯಿ ಮಾತಿನಿಂದ ಹೇಳಿದರೆ ಯಾರು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಕಾನೂನು ರೀತಿಯಾಗಿ ಪೊಲೀಸರು ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಲಾದರೂ ಗಣಿನಾಡು ಬಳ್ಳಾರಿಯಲ್ಲಿ ನಡೀತಾ ಇದ್ದ ಕೋಳಿ ಕಾಳಗದ ಜೂಜಾಟ ಏನಿದೆ ಅದು
ನಿಲ್ಲುತ್ತಾ ಅನ್ನೋದನ್ನ ನಾವೀಗ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.